ನಮ್ಮ ದೇಹದ ಸುತ್ತ ಕಣ್ಣಿಗೆ ಕಾಣದ ಪಂಚಕೋಶಗಳು ಇವೆ. ಆ ಪಂಚಕೋಶಗಳಲ್ಲಿ ತೊಂದರೆ ಉಂಟಾದಾಗ ನಮ್ಮ ಮೇಲೆ ಉಂಟಾಗುವ ಪರಿಣಾಮಗಳು, ನಮಗೆ ಬರುವ ಎಷ್ಟೋ ಸಮಸ್ಯೆಗಳು ಎಕ್ಸ್ರೇ, ಸ್ಕ್ಯಾನ್, ಬ್ಲಡ್ ಟೆಸ್ಟ್ಗಳಿಂದ ಪತ್ತೆಯಾಗುವುದಿಲ್ಲ. ಡಾಕ್ಟರ್ ಹೇಳುತ್ತಾರೆ ಎಲ್ಲಾ ರಿಪೋರ್ಟ್ ನಾರ್ಮಲ್ ಇದೆ, ಆದರೂ ನಮಗೆ ನಿದ್ರೆ ಬರಲ್ಲ, ಮನಸ್ಸಿಗೆ ಶಾಂತಿ ಇರಲ್ಲ, ದೇಹದಲ್ಲಿ ಶಕ್ತಿ ಇಲ್ಲದಂತೆ ಅನಿಸುತ್ತದೆ. ಇದಕ್ಕೆ ಕಾರಣ ಪಂಚಕೋಶಗಳಲ್ಲಿ ಉಂಟಾಗುವ ಅಸಮತೋಲನ, ನಮ್ಮ ದೇಹದ ಹೊರಪದರಗಳ ಕೋಶಗಳು ಮತ್ತು ಅವುಗಳಿಂದ ಉಂಟಾಗುವ ಸಮಸ್ಯೆಗಳು. ನಮಸ್ಕಾರ, ಇದು ಶಾಂತ್ ಗುರೂಜಿ. ನಮ್ಮ ದೇಹ ಕೇವಲ ಕಾಣುವ ಶರೀರ ಮಾತ್ರವಲ್ಲ. ವೇದಾಂತದ ದೃಷ್ಟಿಯಲ್ಲಿ ಮನುಷ್ಯನು 5 ಕೋಶಗಳಿಂದ ರೂಪುಗೊಂಡಿದ್ದಾನೆ. ಈ ಕೋಶಗಳಲ್ಲಿ ಅಸಮತೋಲನ ಉಂಟಾದಾಗ ಅದರ ಪರಿಣಾಮವಾಗಿ ದೇಹದಲ್ಲೂ ಮನಸ್ಸಲ್ಲೂ ಹಲವು ಸಮಸ್ಯೆಗಳು ಕಾಣಿಸುತ್ತವೆ. ಮೊದಲದು ಅನ್ನಮಯ ಕೋಶ. ಇದು ನಮ್ಮ ಸ್ಥೂಲ ದೇಹದ ಪದರ. ಇಲ್ಲಿ ತೊಂದರೆ ಬಂದರೆ ದೇಹ ನೋವು, ನಿದ್ರೆ ಸಮಸ್ಯೆ, ಜೀರ್ಣಕ್ರಿಯೆ ಅಸಮತೋಲನ, ಶಕ್ತಿಹೀನತೆ ಕಾಣಿಸುತ್ತವೆ. ಆಹಾರ ಮತ್ತು ಜೀವನ ಶೈಲಿ ಇದಕ್ಕೆ ಮುಖ್ಯ ಕಾರಣ. ಎರಡನೆಯದು ಪ್ರಾಣಮಯ ಕೋಶ. ಜೀವಶಕ್ತಿಯ ಹರಿವು ಇಲ್ಲಿಯೇ ನಡೆಯುತ್ತದೆ. ಇದು ಅಶಾಂತಿಯಾದರೆ ಉಸಿರಾಟ ಗೊಂದಲ, ಭಯ, ಆತಂಕ, ಅನಾವಶ್ಯಕ ಕೋಪ ಹಾಗೂ ಶಕ್ತಿ ಏರಿಳಿತ ಉಂಟಾಗುತ್ತದೆ. ಮೂರನೆಯದು ಮನೋಮಯ ಕೋಶ. ಭಾವನೆಗಳ ಕೇಂದ್ರ ಇದು. ಇಲ್ಲಿ ಅಡಚಣೆ ಬಂದರೆ ಅತಿಯಾದ ಚಿಂತೆ, ನಿರಾಸಕ್ತಿ, ಸಂಬಂಧಗಳಲ್ಲಿ ಗೊಂದಲ, ಏಕಾಗ್ರತೆ ಕೊರತೆ ಕಾಣಿಸುತ್ತದೆ. ನಾಲ್ಕನೆಯದು ವಿಜ್ಞಾನಮಯ ಕೋಶ. ವಿವೇಕ ಮತ್ತು ನಿರ್ಧಾರ ಶಕ್ತಿಯ ಸ್ಥಾನ. ಇದು ದುರ್ಬಲವಾದರೆ ಗುರಿ ಸ್ಪಷ್ಟತೆ ಕಳೆದು ಹೋಗುತ್ತದೆ, ತಪ್ಪು ನಿರ್ಧಾರಗಳು ಹೆಚ್ಚಾಗುತ್ತವೆ, ಆತ್ಮವಿಶ್ವಾಸ ಕುಸಿಯುತ್ತದೆ. ಐದನೆಯದು ಆನಂದಮಯ ಕೋಶ. ಆಂತರಿಕ ಶಾಂತಿಯ ಮೂಲ. ಇಲ್ಲಿ ಅಸಮತೋಲನವಾದರೆ ಖಾಲಿತನದ ಭಾವ, ಬದುಕಿನ ಮೇಲೆ ಆಸಕ್ತಿ ಕಡಿಮೆ, ಅರ್ಥಹೀನತೆ ಅನುಭವವಾಗುತ್ತದೆ. ಈ 5 ಕೋಶಗಳು ಸಮತೋಲನದಲ್ಲಿದ್ದಾಗ ಮಾತ್ರ ಮನುಷ್ಯನು ಆರೋಗ್ಯ, ಶಾಂತಿ ಮತ್ತು ಯಶಸ್ಸಿನತ್ತ ಸಾಗುತ್ತಾನೆ. ರೇಖಿ, ಧ್ಯಾನ ಮತ್ತು ಸತತ ಸಾಧನೆ ಈ ಕೋಶಗಳನ್ನು ಶುದ್ಧಗೊಳಿಸಿ ನಮ್ಮೊಳಗಿನ ಜೀವಶಕ್ತಿಯನ್ನು ಜಾಗೃತಗೊಳಿಸುತ್ತವೆ. ಮುಂದಿನ ವಿಡಿಯೋದಲ್ಲಿ ಪ್ರತಿ ಕೋಶವನ್ನು ಹೇಗೆ ಶಕ್ತಿಮತ್ತುಗೊಳಿಸಬೇಕು ಎಂಬುದನ್ನು ವಿವರವಾಗಿ ನೋಡೋಣ. ಧನ್ಯವಾದಗಳು. ಆಧ್ಯಾತ್ಮಿಕ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದು ಕೇವಲ ಚಾನೆಲ್ ಅಲ್ಲ, ಜ್ಞಾನದ ಭಂಡಾರ.